ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿರಿ ನೇಚರ್ ರೂಸ್ಟ್. ಮನೆಯಿಂದ ಆಚೆ ಗಾಡಿ ಬೈಕ್ ಎತ್ತದೆ, ಅಷ್ಟೊತ್ತಿಗೆ ಅವನೊಬ್ಬ ಕುಡುಕ ಕಾರಲ್ಲಿ ಬಂದು ಹಾರಿಸ್ಕೊಂಡು ಹೋದ. ಹಿಟ್ ಆ್ಯಂಡ್ ರನ್ ಹೊಡೆದ್ಬಿಟ್ಟು ಓಡೇ ಹೋಗಿದ್ದಾನೆ ಅಲ್ಲಿಂದ. ಸೊ ಓಪನ್ ವೂಂಡ್ ಹಿಡ್ಕೊಂಡು ನಾನು ಆಲ್ಮೋಸ್ಟ್ 1 ತಿಂಗಳು ಗಾಡಿ ಪ್ರತಿದಿನ ಗೇರ್ ಶಿಫ್ಟ್ ಮಾಡ್ಬೇಕಾದ್ರೆ ಇದೇ ಕಾಲು, ಈ ಶಿಫ್ಟ್ ಮಾಡ್ಬೇಕಾದ್ರೆ ಇಲ್ಲಿ ರಕ್ತ ಹರಿತಾ ಇರುತ್ತೆ, ಬಟ್ ಗಾಡಿ ದಿನ ಓಡಿಸೋದು. ಈ ಹಿಮಾಲಯ ಕಡೆಯಲ್ಲಿ ಹೋದರೆ 4 ದಿನ 5 ದಿನಕ್ಕೆಲ್ಲ ಮನೆ ಕಾಂಟ್ಯಾಕ್ಟ್ ಇರಲ್ಲ. ಅವಾಗೆಲ್ಲ ಅಲ್ಸರ್ 100% ಟೆನ್ಷನ್ ಮಾಡ್ಕೊಂಡು ಅಲ್ಸರ್ಸ್ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಆ ಲೆವೆಲಿಗೆ ಟೆನ್ಷನ್ ಆಗಿರೋದು. ಏನಾದ್ನೋ ಎಲ್ಲಿ ಬದುಕಿದಾನೆ ಇಲ್ವ ಅಂತಲೂ ಇನ್ಫಾರ್ಮೇಷನ್ ಬಂದಿರಲ್ಲ. ನನ್ನ ಹತ್ರ ಈ ಬೈಕ್ ಇದ್ದರೆ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳುವ ಆ ಲಿಮಿಟೇಷನ್ಸ್ ಯಾರಿಗೂ ಇರಬಾರ್ದು. ಆ ಜೆನ್ವಿನ್ ಚಾಲೆಂಜ್ ನನಗೆ ಮಾಡಬೇಕು, ಅದನ್ನು ಇದು ಜಗತ್ತು ನೋಡಬೇಕು ಅಂತ ಹಠ ಇರುವವರು ಎಂತೆಂಥದ್ರಲ್ಲೂ ಮಾಡಿದ್ದಾರೆ. ಒಂದು ಫಿಸಿಕಲ್ ತ್ರಾಣ ಅಂತಿರುತ್ತಲ್ಲ, ಅದು ಬೇಕಾಗುತ್ತೆ ಬೈಕರ್ಗೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಿಸಿಕಲ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಇಲ್ಲ ಅಂತ ಹೇಳಿ ಆದರೆ ಮೋಟರ್ ಸೈಕಲ್ ಇಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಬೇರೆ ಯಾವುದಕ್ಕೂ ರಜಾ ಹಾಕದೆ ವರ್ಷದಲ್ಲಿ 1 ತಿಂಗಳು ಎಲ್ಲ ರಜಾ ಕೂಡ ಹಾಕಿ ಒಂದು ವರ್ಷಕ್ಕೆ ನಮ್ಮ ಮ್ಯಾನೇಜರ್ಸ್ ಹತ್ರ ಇದು ಅಂಡರ್ಸ್ಟ್ಯಾಂಡಿಂಗ್ ಹೇಗೆ, ನಾನು ವರ್ಷಕ್ಕೆ 1 ತಿಂಗಳು ರಜಾ ಹಾಕ್ತೇನೆ. ಬೈಕ್, ಈಗ ನೀವು ಆಟೋಮೊಬೈಲ್ ಎಂಥೂಸಿಯಾಸ್ಟ್ ಆಗಿರೋದ್ರಿಂದ ನಮ್ಮಲ್ಲಿ ತುಂಬ ಜನ ಬೈಕ್ಸ್ ಓಡಿಸ್ತಾರೆ. ಈಗ ನಮ್ಮ ಸಿಟಿಗಳಲ್ಲಿ ಒಂದು ಕೆಟ್ಟ ಹವ್ಯಾಸ ಭಾಳ ಜನ ಹುಡುಗರು ಮಾಡುವಂಥದ್ದು ಅಂದರೆ ವೀಲಿಂಗ್ ಮಾಡೋದು. ಅವ್ರ ಒಳಗಡೆ ಏನೋ ಇದೆ, ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಅಂಥದ್ದೊಂದು ಅವ್ರಿಗೆ ಏನು ಮಾಡೋಕ್ಕೆ ಗೊತ್ತಾಗದೆ ಅಲ್ಲಿ ಎಲ್ಲ ಜನ ಇರೋ ರೋಡಲ್ಲೇ ಅವ್ರು ವೀಲಿಂಗ್ ಮಾಡ್ಕೊಂಡು ಹೋಗ್ತಾರೆ. ಇರಲಿ, ಅದು ದಟ್ಸ್ ಸುಮ್ಮನೆ ನಂಗೆ ರ್ಯಾಂಡಮ್ ಥಾಟ್ ಬಂದದ್ದು. ಬಟ್ ಈಗ ಬೈಕ್ಗಳ ಬಗ್ಗೆ ಬೈಕಲ್ಲಿ ನಾನು ರೈಡ್ ಅನ್ನೋ ಒಂದು ಇರ್ತಾರಲ್ಲ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ವಾಟ್ಸ್ ಯುವರ್ ಗೈಡೆನ್ಸ್ ಕೈಂಡ್ ಆಫ್ ಥಿಂಗ್ ಟು ದಮ್? ಗೈಡೆನ್ಸ್ ಅಂದರೆ ಈಗ ಎಲ್ಲರೂ ಆಸ್ಪಿರೇಷನಲ್ ವ್ಯಾಲ್ಯೂ ಇವತ್ತಂತೂ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಆದ ನಂತರ ಯು ಹ್ಯಾವ್ ಇನ್ಫ್ಲೂಯೆನ್ಸರ್ಸ್ ಎವ್ರಿ ಡೇ ಕಮಿಂಗ್ ಅಪ್. ಎಲ್ಲರದು ಅವ್ರು ಏನೋ ಒಂದು ಫ್ಯಾನ್ಸಿ ವೀಡಿಯೋಸ್ ಹಾಕ್ತಾರೆ, ದೊಡ್ಡ ಬೈಕ್ಗಳು ಬರುತ್ತೆ. ಈಗ ಇಲ್ಲ ಅಂತಲ್ಲ, ಈಗ ನನ್ನ ಹತ್ರನೂ ದೊಡ್ಡ ಬೈಕ್ ಇದೆ. ಬಟ್ ಆ ಬೈಕ್, ನನ್ನ ಹತ್ರ ಈ ಬೈಕ್ ಇದ್ದರೆ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳುವ ಆ ಲಿಮಿಟೇಷನ್ಸ್ ಯಾರಿಗೂ ಇರಬಾರ್ದು. ಆ ಜೆನ್ವಿನ್ ಚಾಲೆಂಜ್ ನನಗೆ ಮಾಡಬೇಕು, ಅದನ್ನು ಇದು ಜಗತ್ತು ನೋಡಬೇಕು ಅಂತ ಹಠ ಇರುವವರು ಎಂತೆಂಥದ್ರಲ್ಲೂ ಮಾಡಿದ್ದಾರೆ. ಈ ಎಷ್ಟೋ ಸತಿ ನಾವು ಎಲ್ಲೆಲ್ಲೋ ರೈಡ್ ಮಾಡ್ಬೇಕಾದ್ರೆ ಇಲ್ಲಿಂದ CT 100, ಒಂದು 100cc TVS ಲೂನಾ ಅಂಥದ್ರಲ್ಲಿ ಸಮೇತ ಜಗತ್ತು ನೋಡಿದವ್ರು ಎಷ್ಟೋ ಜನ ಇದ್ದಾರೆ. ಸೊ ನಂದು ಸ್ಟ್ರಾಂಗೆಸ್ಟ್ ಸಜೆಷನ್ ಅಂದರೆ ನನ್ನ ಹತ್ರ ಇದ್ದರೆ ಮಾತ್ರ ನಾನು ಮಾಡ್ತಿದ್ದೆ, ಇಲ್ಲ ಅಂದರೆ ಇವ್ರ ಹತ್ರ ಇದೆ ಅದಕ್ಕೆ ಅವ್ರು ಮಾಡ್ತಾರೆ. ಅದು ತಪ್ಪು, ಆ ಪರಿಕಲ್ಪನೆ ತಪ್ಪು. ಯು ಆರ್ ಜಸ್ಟ್ ಬ್ಲೇಮಿಂಗ್ ಯುವರ್ ಸಿಚುವೇಶನ್ಸ್. ದಟ್ ಇಸ್ ನಾಟ್ ಟ್ರೂ. ನಿಮ್ಮ ಸಿಚುವೇಶನ್ ಅಲ್ಲ ಇರೋದು, ಅದು ವಿಲ್ಲಿಂಗ್ನೆಸ್ ಇಶ್ಯೂ ಇರೋದು. ನಿಮಗಿಂದ ಅಂದರೆ ಇನ್ನೊಂದ್ರ ಬಗ್ಗೆ ಬ್ಲೇಮ್ ಮಾಡ್ಕೊಂಡು ಹೋಗೋದು ಸುಲಭ, ಫಸ್ಟ್ ಹೆಜ್ಜೆ ತಗೊಳ್ಳೋದು ಕಷ್ಟ. ಆ ಫಸ್ಟ್ ಹೆಜ್ಜೆಯನ್ನು ಈಗ ಆ ಹಠ ಇದ್ದರೆ, ಛಲ ಇದ್ದರೆ ಆ ಫಸ್ಟ್ ಹೆಜ್ಜೆ ತಗೊಳ್ತೀರ. ಅದು ಎಷ್ಟೇ ಇಂಪೆಡಿಮೆಂಟ್ಸ್ ಬಂದರೂ, ಫಿಸಿಕಲ್ ಇಂಪೆಡಿಮೆಂಟ್ಸ್ ಇದ್ದವರು ಮಾಡ್ತಾರೆ. ಎಷ್ಟೋ ಜನ ಫ್ರ್ಯಾಕ್ಚರ್, ಕಾಲು ಇಲ್ಲದೆ ಇರೋರು ಎಂತೆಂಥ ಮಾಡ್ತಾರೆ. ಸೊ ನಾವು ಮಾಡಿರೋದು ಅಂಥ ದೊಡ್ಡ ಕರೇಜಿಯಸ್ ಥಿಂಗೇ ಅಲ್ಲ. ಸೊ ನಂದು ಸಜೆಷನ್ ಯಾರೊಬ್ಬ ಕೇಳಿದರೆ ಇರೋದಷ್ಟೇ, ಡೋಂಟ್ ಬ್ಲೇಮ್ ಇಟ್ ಆನ್ ಸಮ್ ಸಿಚುವೇಶನ್. ನೀವು ಹೇಳೋದು ಅಷ್ಟೇ, ನಿಮ್ಮ ಹತ್ರ ಏನಿದ್ರು ಯಾವುದೇ ಇದ್ದರೂ ಮಾಡ್ಬೋದು. ಎಸ್, ಕಂಫರ್ಟೇಬಲಿ ಮಾಡೋದಕ್ಕೆ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಡೂ. ಅದರಲ್ಲಿ ನಿಮಗೆ ನಾಳೆ ಇದು ಓಲೋ ಬಸ್ಸಲ್ಲಿ ಬೇಕಾದ್ರೆ ಮಾಡ್ಕೊಂಡು ಕ್ಯಾಂಪರ್ ವ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ದಿದ್ದವನು ಬಸ್ಸಲ್ಲಿ KSRTC ಬಸ್ಸಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ತೀವಲ್ಲ, ಹಾಗೆ ಅದು ಇರೋದು ಅರೌಂಡ್ ದ ಸ್ಪಿರಿಟ್. ಮಷೀನ್ ಇಸ್ ಜಸ್ಟ್ ಅ ಮೀಡಿಯಮ್. ಆ ಮೀಡಿಯಮನ್ನು ಯೂಸ್ ಮಾಡಿಕೊಂಡು ನೀವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಯಾರೇ ಹೇಳಿದ್ರು ನೀವು ಇಲ್ಲ ಅದು ಆಫ್ ರೋಡು ಅಲ್ಲಿ ನಿಮಗೆ ಹೋಗಲ್ಲ, ಇಲ್ಲ, ಸ್ಕೂಟಿಯಲ್ಲೂ ಆಫ್ ರೋಡ್ ಮಾಡ್ಬೋದು, ಯಾರೂ ಇಲ್ಲ ಅಂತ ಹೇಳಿಲ್ಲ. ಇರೋದು ಮನುಷ್ಯನ ಸ್ಪಿರಿಟಲ್ಲಿ ಮಾತ್ರ. ಆ ಸ್ಪಿರಿಟ್ ಬೇಕು ಫಸ್ಟ್, ಆ ಸ್ಪಿರಿಟ್ ಬೆಳೆಸ್ಕೋಬೇಕು ನಾವು. ವೆರಿ ಟ್ರೂ. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ನನಗನ್ಸೋದು, ಈಗ ನಿಮಗೆ ಎಷ್ಟು ವರ್ಷ ನನಗೆ ಗೊತ್ತಿಲ್ಲ, ಈಗ ಒಂದು 35, 40, 45 ದಾಟ್ತಿದ್ದಂಗೆ ಒಂದು ಕಂಫರ್ಟ್ ಬೇಡ ಶುರು ಆಗುತ್ತೆ. ಆಮೇಲೆ ನಾವು ಹೇಳ್ದಂಗೆ ನಾವು ಕಾರ್ಗೆ ಅಡ್ಜಸ್ಟ್ ಆಗಿಬಿಟ್ರೆ ಬೈಕ್ ನಮ್ಗೆ ತುಂಬ ದೂರಸೆ ನಾತಾನ ಅನ್ನೋ ಹತ್ರ ಆಗ್ಬಿಡುತ್ತೆ. ನಾವು ಹೋಗೋದೇ ಇಲ್ಲ ಬೈಕ್ ಹತ್ರ, ಹಂಗಾಗ್ಬಿಡುತ್ತೆ. ಒಂದು ಫಿಸಿಕಲ್ ತ್ರಾಣ ಅಂತಿರುತ್ತಲ್ಲ, ಅದು ಬೇಕಾಗುತ್ತೆ ಬೈಕರ್ಗೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ, ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಇಂಪಾರ್ಟೆಂಟ್ ಫಿಸಿಕಲ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಇಲ್ಲ ಅಂತ ಹೇಳಿ ಆದರೆ ಮೋಟರ್ ಸೈಕಲ್ ಇಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಈಗ ಅಂದರೆ ಇಟ್ಸ್ ಎಸ್ ವೆರಿ ಸಿಂಪಲ್ ಥಿಂಗ್. ಈಗ ಹೊಟ್ಟೆ ಈಗ ನನಗೂ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಲೈಕ್ ಯು ಸೆಡ್ 35 ಎಲ್ಲ ಕ್ರಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಯು ವಿಲ್ ಗೆಟ್ ಆಲ್ ಆಫ್ ದೋಸ್ ಥಿಂಗ್ಸ್ ಬಿಕಾಸ್ ವಿ ಗೆಟ್ ಬಿಸಿ ವಿತ್ ಅವರ್ ವರ್ಕ್. ಫಿಸಿಕಲಿ ನಾವು ಜಾಸ್ತಿ ಟೈಮ್ ಕೊಡಲ್ಲ. ಅದು ವೆರಿ ಇಂಪಾರ್ಟೆಂಟ್ ಬಿಕಾಸ್ ಈಗ ಮೋಟರ್ ಸೈಕಲಲ್ಲಿ ಹೋದಾಗ
ವಿ ಆರ್ ಎಕ್ಸ್ಪೋಸ್ ಟು ಅ ಲಾಟ್ ಆಫ್ ಇದು ಔಟ್ಸೈಡ್ ವರ್ಲ್ಡ್, ಈಗ ಡಸ್ಟು, ಟೆಂಪ್ರೇಚರು ಅದೆಲ್ಲ ತಡ್ಕೋಬೇಕಾದ್ರೆ ನಮಗೆ ತ್ರಾಣ ಬೇಕೇ ಬೇಕು. ಆ ತ್ರಾಣಕ್ಕೆ ಸ್ವಲ್ಪ ವರ್ಕೌಟ್ ಎಕ್ಸಸೈಸ್ ಮಾಡಿಕೊಂಡು ಫಿಟ್ ಆಗಿರಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು. ಇಲ್ಲ ಅಂತ ಹೇಳಿ ಅದರ ದಿನದಲ್ಲಿ ಈಗ ಒಂದು 500 ಕಿಲೋಮೀಟರ್ ಮೋಟರ್ ಸೈಕಲಲ್ಲಿ ಹೋಗೋದಷ್ಟು ಸುಲಭ ಅಲ್ಲ. ಯಾಕಂದ್ರೆ ನೀವು ಇಮ್ಯಾಜಿನ್, ಈಗ ಕಾರಲ್ಲಿ ಇದ್ರೆ ನಿಮ್ಗೊಂದು ಬ್ಯಾಕ್ ರೆಸ್ಟ್ ಇರುತ್ತೆ, ಬೈಕಲ್ಲಿ ಅದೇನೂ ಇಲ್ಲ. ಯು ಆರ್ ಬೇಸಿಕಲಿ ಬಾಡಿ ಸ್ಪೈನ್ ಯೂಸ್ ಹೋಲ್ಡಿಂಗ್ ಯುವರ್ ಎಂಟೈರ್ ವೆಯ್ಟ್ ಫಾರ್ ದ ಹೋಲ್ ಡೇ. ಅವಾಗ ಈ ಕೋರ್ ಸ್ಟ್ರೆಂತು, ಲೆಗ್ ಸ್ಟ್ರೆಂತು, ಫ್ಲೆಕ್ಸಿಬಿಲಿಟಿ ಮೇಲೆ ಸ್ವಲ್ಪ ಗಮನ ಕೊಡಲೇಬೇಕು. ಅದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅದರ ಅರ್ಥ ಹೋಗಿ ವೆಯ್ಟ್ ಲಿಫ್ಟ್ ಮಾಡಿ ಜಿಮ್ ಮಾಡಬೇಕು ಅಂತಲ್ಲ, ಬಟ್ ಬೇಸಿಕ್ ಫ್ಲೆಕ್ಸಿಬಿಲಿಟಿ ಎಕ್ಸಸೈಸಸ್ ಮಾಡಿಕೊಂಡು ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡಿ ಫಿಟ್ನೆಸ್ ಅವಶ್ಯಕತೆ ಖಂಡಿತ. ವಂಡರ್ಫುಲ್. ಈ ಒಂದು 15, 16, 17 ವರ್ಷ ಈ ಒಂದು ಜರ್ನಿನಲ್ಲಿ ಮರೆಯಲಾರದಂಥ ಘಟನೆಗಳು, ಲೈಫ್ ಥ್ರೆಟನಿಂಗ್ ಘಟನೆಗಳಿರ್ಬೋದು ಅಥವಾ ತುಂಬ ಸ್ವೀಟ್ ಘಟನೆಗಳಿರ್ಬೋದು, ಅಂದ್ರೆ ಯಾವುದಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ ದಿಲೀಪ್? ಲೈಫ್ ಥ್ರೆಟನಿಂಗ್ ಅಂತ ಎಂಥದ್ದು ಹಾಗೆಂಥದ್ದು ಏನೂ ಇಲ್ಲ. ಅಂದರೆ ಅಟ್ಲೀಸ್ಟ್ ಫ್ರಮ್ ದ ಈ ಟ್ರಾವೆಲ್ಸಲ್ಲಿ ಲೈಫ್ ಥ್ರೆಟನಿಂಗ್ ಅಂತದ್ದು ಎಂಥದ್ದು ಇಲ್ಲ. ಇಟ್ಸ್ ಅ ಮಿತ್ ಟು ಬಿ ಆನೆಸ್ಟ್ ಅಂತ ಹೇಳ್ಬೋದು. ಆಕ್ಸಿಡೆಂಟ್ಸ್ ಮೋಟರ್ ಸೈಕಲಲ್ಲಿ ಬಿದ್ದಿರೋದು ಸುಮಾರು ಸತಿ ಬಿದ್ದಿದೆ. ಸಿಟಿಯಲ್ಲೇ ಒಂದ್ಸತಿ ನಂದು ವರ್ಸ್ಟ್ ಆಕ್ಸಿಡೆಂಟ್ ಆಗಿದ್ದು ಬೆಂಗಳೂರಲ್ಲಿ, ಮನೆ ಹತ್ರನೇ. ಅಂದರೆ ಇಟ್ ವಾಸ್ ನಾಟ್ ಟ್ರಾವೆಲಿಂಗ್, ಮನೆಯಿಂದ ಆಚೆ ಗಾಡಿ ಬೈಕ್ ಎತ್ತದೆ, ಅಷ್ಟೊತ್ತಿಗೆ ಅವನೊಬ್ಬ ಕುಡುಕ ಕಾರಲ್ಲಿ ಬಂದು ಹಾರಿಸ್ಕೊಂಡು ಹೋದ. ಹಿಟ್ ಆ್ಯಂಡ್ ರನ್ ಹೊಡೆದ್ಬಿಟ್ಟು ಓಡೇ ಹೋಗಿದ್ದಾನೆ ಅಲ್ಲಿಂದ ಸೈಟಿಂದ. ಅದರಿಂದ ಆಗಿದ್ದ ಇಂಜುರಿ ರಿಕವರ್ ಆಗ 6-7 ತಿಂಗಳಾಯಿತು. ಜಸ್ಟ್ ಈ ಟ್ರಾನ್ಸೈಬಿರಿಯನ್ ಒಡಿಸ್ಸಿಗೆ ಹೊರಡುವ 1 ವಾರ ಮುಂಚೆ ಇನ್ನೊಂದು ಲೇಡಿ ಅಡ್ಡ ಬಂದು ಬ್ರೇಕ್ ಹಾಕಿ ಸ್ಕಿಡ್ ಹೊಡೆದು ಬಿದ್ದೆ. ಇಡೀ ಇಲ್ಲಿ ಈ ಇಂಜುರಿ, ಹಳೆ ಇಂಜುರಿ ಮೇಲೆ ಮತ್ತೆ ಇಂಜುರಿ ಆಯಿತು. ನನ್ನ ರೈಡಿಗೆ ಎಲ್ಲ ಪ್ಲ್ಯಾನು ಸೆಟ್ ಆಗಿ ಇನ್ನೇನು ಅಂದರೆ ಹೊರಡೋದಕ್ಕೆ 15 ದಿನ ಇರಬೇಕು, 15 ಇಲ್ಲ 10 ದಿನ ಮುಂಚೆ ಇದಾಗಿದೆ. ಸೊ ಓಪನ್ ವೂಂಡ್ ಹಿಡ್ಕೊಂಡು ನಾನು ಆಲ್ಮೋಸ್ಟ್ 1 ತಿಂಗಳು ಗಾಡಿ ಪ್ರತಿದಿನ ಗೇರ್ ಶಿಫ್ಟ್ ಮಾಡ್ಬೇಕಾದ್ರೆ ಇದೇ ಕಾಲು, ಈ ಶಿಫ್ಟ್ ಮಾಡ್ಬೇಕಾದ್ರೆ ಇಲ್ಲಿ ರಕ್ತ ಹರಿತಾ ಇರುತ್ತೆ, ಬಟ್ ಗಾಡಿ ದಿನ ಓಡಿಸೋದು. ಅದು ದಟ್ ಇಸ್ ದ ಪರ್ಸ್ಪೆಕ್ಟಿವ್. ಅಂದರೆ ಮಾಡಲೇಬೇಕು, ನಾವು ಇಷ್ಟು ಕಷ್ಟಪಟ್ಟಿದ್ದೇನೆ, ಇವಾಗ ಬಿಡೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳೋ ಹಠದಲ್ಲಿ ಪ್ರತಿದಿನ ಬ್ಯಾಂಡೇಜ್ ಹಾಕ್ಕೊಳ್ಳೋದು, ಬೆಳಗ್ಗೆ ಹೇಳೋದು, ಉಂಡು ಕ್ಲೀನ್ ಮಾಡೋದು, ಬ್ಯಾಂಡೇಜ್ ಹಾಕೊಳ್ಳೋದು, ರೈಡಿಂಗ್ ಗೇರ್ ಹಾಕೊಳ್ಳೋದು, ಗಾಡಿ ಓಡಿಸೋದು. ಸೊ ರೈಡಿಂಗ್ ಗೇರ್ ಅಂದರೆ ಇಲ್ಲಿ ಪ್ರೊಟೆಕ್ಷನ್ಸ್ ಬರುತ್ತೆ. ಆ ಪ್ರೊಟೆಕ್ಷನ್ ಪ್ರತಿ ಸತಿ ಹಿಂಗೆ ಶಿಫ್ಟ್ ಮಾಡ್ಬೇಕಾದ್ರೂ ಈ ಗಾಯದ ಮೇಲೆ ಹಿಂಗೆ ಒರೆಸ್ತಾ ಇರುತ್ತೆ, ಅದು ಗಾಯ ಓಪನ್ ಆಗ್ತಾನೆ ಇರುತ್ತೆ. ಸೊ ನಾವು ಆಲ್ಮೋಸ್ಟ್ ಈ 5-4 ದೇಶ ದಾಟಿ ಮಂಗೋಲಿಯಾ ಮುಟ್ಟುವ ದಿನ ತನಕನೂ ನಾನು ಪ್ರತಿದಿನ ಬೆಳಗ್ಗೆ ಎದ್ದು ಬ್ಯಾಂಡೇಜ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ದೆ. ಸೊ ಇಂಥವೇ ಇರುತ್ತೆ. ಅದೆಲ್ಲ ನೆನಪೇ ಬರಲ್ಲ, ಯಾಕೆಂದರೆ ಅದು ಆಫ್ಟರ್ ಯು ಎಕ್ಸ್ಪೀರಿಯನ್ಸ್ ವಾಟ್ ಯು ಎಕ್ಸ್ಪೀರಿಯನ್ಸ್, ಈ ಯಾವ ನೋವುಗಳು ನೆನಪು ಬರಲ್ಲ ಆ ಥರದ್ದು. ಅದು ಆ ಹಠ ಅಂತ ಹೇಳೋದಲ್ಲ, ಮಾಡಲೇಬೇಕು ಅಂತ ಇರೋ ಈ ಹ್ಯೂಮನ್ ಸ್ಪಿರಿಟ್ ಅನ್ನೋದು ಪ್ರಾಬ್ಲಿ ಅದರಲ್ಲಿ. ಫಿಸಿಕಲ್ ಚಾಲೆಂಜಸ್ ವಿಲ್ ನಾಟ್ ಸ್ಟಾಪ್ ಯು ಎನಿಮೋರ್. ಅವನು ಹಠ ಮಾಡಬೇಕು ಅಂತ ಹಠ ಇದ್ದರೆ ಆ ಥರದ್ದೆಲ್ಲ ಕೆಲವು ಸಣ್ಣ ಇನ್ಸಿಡೆಂಟ್ ಇರುತ್ತೆ. ಬಟ್ ದೆರ್ ಆರ್ ಮೋರ್ ಸ್ವೀಟರ್ ಥಿಂಗ್ಸ್ ದ್ಯಾನ್ ನೆಗೆಟಿವ್ ಸೈಡ್ಸ್ ಅಂತ. ಈಗ ಕೆಲವು ಕಡೆ ಹೇಳ್ತಾರೆ, ಕೆಟ್ಟವ್ರು ಇರ್ತಾರೆ, ಅವರು ಇರ್ತಾರೆ, ಜಗಳ ಆಗುತ್ತೆ. ಅಂಥದ್ದೆಲ್ಲ ಏನೂ ಆಗಲ್ಲ ಯೂಶ್ವಲಿ. ನಿಮಗೆ ನಾವು ಪೀಪಲ್ ಆರ್ ಲೈಕ್ ಮಿರರ್ಸ್ ಅಂತ, ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅದೇ ಥರ ಆ ಕಡೆ ಸೈಡಿಂದನೂ ರೆಸ್ಪಾನ್ಸ್ ಬರುತ್ತೆ. ಅಫ್ಕೋರ್ಸ್ ನಾವು ಲಾರ್ಜ್ ಗ್ರೂಪ್ಸಲ್ಲಿದ್ದರೆ ಯು ಬಿಕಮ್ ಅ ಥ್ರೆಟ್. ನೀವು 1, 2, 3 ಜನ ಇದ್ದಾಗ ಯಾರಿಗೆ ನೋಡಿದವನಿಗೂ ಇವನೇನು 1, 2 ಏನು ಮಾಡ್ತಾರೆ ಅಂತ ಹೇಳುವ ಇದಿರುತ್ತೆ. ಸೊ ದೇ ಯೂಶಲಿ ಸಿ ಯು ನಾಟ್ ಆಸ್ ಅ ಥ್ರೆಟ್. ಈಗ ಯಾವುದೋ ಏಲಿಯನ್ ಲ್ಯಾಂಡಲ್ಲಿ ಇರ್ತೀರ, ಯಾರು ಗೊತ್ತಿಲ್ಲ, ಊರು ಗೊತ್ತಿಲ್ಲ, ಎಂಥದ್ದು ಇಲ್ಲ, ಒಬ್ಬನೇ ಇದ್ದಾಗ ಅವ್ರಿಗೂ ಒಂದು ಫೀಲಿಂಗ್ ಬರುತ್ತೆ, ಇವನಿಗೆ ಏನು ಮಾಡೋಕ್ಕಾಗತ್ತೆ ಅಂತ. ಸೊ ದೇ ಯೂಶಲಿ ಟ್ರೈ ಟು ಬಿ ಹೆಲ್ಪ್ಫುಲ್. ಫಸ್ಟ್ ಥಿಂಗ್, ನಾವು ಯಾವತ್ತು ಆ ಆ್ಯಟಿಟ್ಯೂಡ್ ಹಿಡ್ಕೊಂಡು ಹೋಗ್ಬಾರ್ದು. ದಟ್ ಐ ಆಮ್ ದ ಬಾಸ್ ಅಂತ ಹೇಳೋ ಆ್ಯಟಿಟ್ಯೂಡ್ ಹಿಡ್ಕೊಂಡು ಹೋದ್ರೆ ಯು ವಿಲ್ ಎಂಡ್ ಅಪ್ ಹ್ಯಾವಿಂಗ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. accepting ಇದ್ದು respect everything that is around you ದಾಗ ಯೂಶಲಿ ಇವನ್ ದ ಬ್ಯಾಡ್ ಪೀಪಲ್ ನೆವರ್ ಬಿಹೇವ್. ದೇ ಆರ್, ಅವ್ರಿಗೂ ಒಂಥರ, ಎಲ್ಲರಿಗೂ ಇವೆನ್ಚುಲಿ ಎಲ್ಲರದು ಒಂದು ಪ್ರೈಡ್ ಇರುತ್ತೆ. ನಾವು ನಮ್ಮದು ದೊಡ್ಡದು, ನಮ್ಮೂರು ಬೆಸ್ಟ್ ಅಂತ, ಆ ನಮ್ಮೂರು ಬೆಸ್ಟು ಅಂತ ತೋರಿಸ್ಕೊಳ್ಳೋ ಇದರಲ್ಲಿ ದೇ ವಿಲ್ ನೆವರ್ ಮಿಸ್ಬಿಹೇವ್. ಅಫ್ಕೋರ್ಸ್ ಆ ಥರ ಚಿಕ್ಕದಿದ್ದಾವೆ. ಅರುಣಾಚಲದಲ್ಲಿ ಒಂದ್ಸತಿ ಯಾವುದೊಂದು ಇರ್ಬೇಕಾದ್ರೆ ಕುಡುಕರು ಬಂದು ಸ್ವಲ್ಪ ಗಲಾಟೆ ಮಾಡೋಕೆ ಬಂದರು. ಅಷ್ಟೊತ್ತಿಗೆ ಅವ್ರ ಊರವರೇ ಇನ್ಯಾರೋ ಬಂದು ಅವ್ರನ್ನ ಹೊಡೆದು ಓಡಿಸ್ಬಿಟ್ರು. ಆ ಥರ ಎಲ್ಲ ಕೆಲವು ಸಣ್ಣ ಇನ್ಸಿಡೆಂಟ್ಗಳು ಇರುತ್ತೆ. ಬಟ್ ದೇರ್ ಮೋರ್ ಹ್ಯಾಪಿ ಇನ್ಸಿಡೆಂಟ್ಸ್ ದ್ಯಾನ್ ದ ಅನ್ಹ್ಯಾಪಿನೆಸ್. ಈ ಆಫ್ರಿಕಾದಲ್ಲಿ ಇರ್ಬೇಕಾದ್ರೆ ಅಲ್ಲಿದ್ದ ಲೋಕಲ್ಸೇ ತುಂಬ ಜನ ಹೇಳ್ತಾಯಿದ್ರು, ಅಲ್ಲಿ ಹೋಗಬೇಡಿ, ಇಲ್ಲಿ ಹೋಗಬೇಡಿ ಅಂತ. ಅಂಥದ್ದಾದಾಗ ಸ್ವಲ್ಪ ಭಯ ಅಂತ ಒಳಗೆ ಬಂದುಬಿಡುತ್ತೆ. ಆದಾಗ ನಮಗೀಗ ಟ್ರೂ ಎಕ್ಸ್ಪ್ಲೋರೇಟರಿ ಸ್ಪಿರಿಟ್ ಅಂತ ಇದೆ, ಅದು ಆಗಲ್ಲ. ಐ ವಾಸ್ ವಿತ್ ಅಂದರೆ ನಾನು ಒಬ್ಬನೇ ಇದ್ದಿದ್ದಲ್ಲ, ಐ ಹ್ಯಾಡ್ ಮೈ ವೈಫ್, ಮೈ ಸಿಸ್ಟರ್ ಅಲಾಂಗ್. ಅಂಥದ್ದಿದ್ದಾಗ ಸ್ವಲ್ಪ ನ್ಯಾಚುರಲಿ ಒಳಗಿಂದ ಭಯ ಬರುತ್ತೆ. ಇದು ಇಟ್ಸ್ ನಾಟ್ ಅಬೌಟ್ ಯು ಎನಿಮೋರ್. ಈಗ ನಿಮ್ಮ ಜೊತೆ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಒಟ್ಟಿಗೆ ಇದ್ದಾರೆ. ಅವರಿದ್ದಾಗ ಐ ಆಮ್ ನಾಟ್ ಗೋಯಿಂಗ್ ಟು ಈ ಹಳ್ಳಿಗಳಲ್ಲೆಲ್ಲ ಇನ್ನೂ ಈ ಸತಿ ಹೋಗಲ್ಲ, ಇನ್ನೊಂದು ಸತಿ ನೋಡೋಣ, ಒಬ್ಬನೇ ಇದ್ದಾಗ ನೋಡ್ಬಿಡೋಣ. ಈ ಸತಿಗೆ ಸ್ವಲ್ಪ ಮೇನ್ ಏರಿಯಾಸಲ್ಲಿ ಮಾತ್ರ ಇದ್ದು ಸೇಫರ್ ಅಂತ ಇರೋ ರೋಡ್ಸಲ್ಲಿ ಸೊ ಸ್ಲೋ ಟ್ರಾವೆಲ್ ಮಾಡ್ಲಿಕ್ಕೆ ಆಗಿಲ್ಲ ಅಲ್ಲಿ. ದಟ್ ವಾಸ್ ಒನ್ ಆಫ್ ದ ರಿಗ್ರೆಟ್ಸ್. ನಿಮ್ಮ ಫ್ಯಾಮಿಲಿ ಹೇಗೆ ಪರ್ಸೀವ್ ಮಾಡುತ್ತೆ ಇದನ್ನ? ನಿಮ್ಮ ಈ ತಂದೆ ತಾಯಿ ಇರ್ಬೋದು ಅಥವಾ ನಿಮ್ಮ ವೈಫ್ ಇರ್ಬೋದು,
ಹೌ ಡು ದೇ ಸಿ ಇಟ್? ಸೊ ಪೇರೆಂಟ್ಸಿಗೆ ದಿಸ್ ಸ್ಟಾರ್ಟೆಡ್ ಲಾಂಗ್ ಬಿಫೋರ್ ಮೈ ವೈಫ್ ವಾಸ್. ಸೊ ವೈಫ್ ಹ್ಯಾಡ್ ಅ ಚಾಯ್ಸ್, ಪೇರೆಂಟ್ಸ್ ಡಿಂಟ್ ಹ್ಯಾವ್ ಅ ಚಾಯ್ಸ್ ಅಲ್ವ. ಸೊ ಪೇರೆಂಟ್ಸಿಗೆ ಈ ಟ್ರಾವೆಲ್ ಮಾಡ್ತೀನಿ ಅಂತ ಇದ್ದಾಗ ಮೋಟರ್ ಸೈಕಲ್ ಅಂದರೆ ಭಯ ಫ್ಯಾಮಿಲಿಯಲ್ಲಿ. ಬೈಕ್ ತಗೊಳೋದು ಬೈಕೇ ಬೇಡ ಅಂತ ಹಠ ಮಾಡಿ ಅಂತೂ ಇದು ತೆಗೆಸ್ಕೊಂಡು ನಂತರ ಹೆಂಗು ಕಾಲೇಜಲ್ಲಿ ಸೆಕೆಂಡ್ ಇಯರ್ಗೆ ಆಗ್ಬೇಕಾದ್ರೆ ಗಲಾಟೆ ಮಾಡಿಸಿ ಬೇಕೇ ಬೇಕು ಅಂತ ಮಾಡಿ ಒಂದು ಬೈಕ್ ತೆಗೆಸ್ಕೊಂಡ್ವಿ. ಯಾವ್ದು ಬೈಕ್ ತೊಗೊಂಡು? ಅವಾಗೊಂದು ಪಲ್ಸರ್ ತಗೊಟ್ಟಿದ್ರು. ಅದರಲ್ಲಿ ಹಿಂಗೆ ಅಲ್ಲಿ ಇಲ್ಲಿ ಲೋಕಲ್ಲು ಬೆಂಗಳೂರು ಆ ಕಡೆ ಈ ಕಡೆ ಎಷ್ಟೆಷ್ಟು ಆಗುತ್ತೆ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಹೋಗೋದು ಬರೋದು ಹಾಗೆ ಮಾಡಿ ಟೈಮ್ ಫ್ರೀ ಸಿಕ್ತಾಗೆಲ್ಲ ಅದೇ ಮಾಡ್ತಿದ್ದೀವಿ. ಹಾಗೆ ಭಯ ಅನ್ನೋದು ಇದ್ದೇ ಇರುತ್ತೆ ಟೂ ವೀಲರ್ಸು. ಈಗ ನಮ್ಮಮ್ಮ ಅಂತೂ ಪ್ರಾಬ್ಲಿ ಲಾಂಗೆಸ್ಟ್ ಡಿಸ್ಟೆನ್ಸು, ಈ ಮುಂಚೆ ಎಲ್ಲ ನೆಟ್ವರ್ಕ್ ಇರ್ತಿರ್ಲಿಲ್ಲಲ್ಲ. ಈ ಹಿಮಾಲಯ ಕಡೆಯಲ್ಲಿ ಹೋದರೆ 4 ದಿನ 5 ದಿನಕ್ಕೆಲ್ಲ ಮನೆ ಕಾಂಟ್ಯಾಕ್ಟ್ ಇರಲ್ಲ. ಅವಾಗೆಲ್ಲ ಅಲ್ಸರ್ 100% ಟೆನ್ಷನ್ ಮಾಡ್ಕೊಂಡು ಅಲ್ಸರ್ಸ್ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಆ ಲೆವೆಲಿಗೆ ಟೆನ್ಷನ್ ಆಗಿರೋದು. ಏನಾದ್ನೋ ಎಲ್ಲಿ ಬದುಕಿದಾನೆ ಇಲ್ವ ಅಂತಲೂ ಇನ್ಫಾರ್ಮೇಷನ್ ಬಂದಿರಲ್ಲ. ಆಮೇಲೆ ಸ್ವಲ್ಪ ಗ್ರ್ಯಾಜುಯಲಿ ದೇ ಸ್ಟಾರ್ಟ್ ಟ್ರಸ್ಟಿಂಗ್, ಓಕೆ ಇವನು ಇರ್ರೆಸ್ಪಾನ್ಸಿಬಲ್ ಅಂತೂ ಇರಲ್ಲ. ಸೊ ದಟ್ ಎಲಿಮಿನೇಟ್ಸ್ ಅ ಲಾಟ್ ಆಫ್ ಇಶ್ಯೂ. ಸೊ ಇಟ್ಸ್ ದ ಸ್ಯಾನಿಟಿ, ಎಕ್ಸ್ಪ್ಲೋರೇಷನಲ್ಲಿ ಒಂದು ಸ್ಯಾನಿಟಿ ಅಂತ ಇರುತ್ತಲ್ಲ. ಏನೋ ಒಂದು ಮಾಡಿ ನಮ್ಮ ಲಿಮಿಟ್ ಅರ್ಥ ಇಟ್ಕೋಬೇಕು. ಓಕೆ ಇದರನ್ನು ಈಗ ನಾನು ಈಗ ಒಂದು ಗುಡ್ಡೆ ಹತ್ತಿ ಆ ಗುಡ್ಡದಿಂದ ಇನ್ನೊಂದು ಕಡೆ ಜಂಪ್ ಮಾಡೋವಂಥದ್ದು ಇನ್ಸ್ಯಾನಿಟಿ. ಅಲ್ಲಿ ಸ್ಕಿಲ್ ಇಲ್ಲ. ನಮ್ಮ ಲಿಮಿಟ್ಸನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯೂಶ್ವಲಿ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಸೊ ರೆಸ್ಪಾನ್ಸಿಬಲ್ ಆಗಿದ್ದಾಗ ಯು ಆರ್ ಎಲಿಮಿನೇಟಿಂಗ್ ಒಂದು 60% ಆಫ್ ದ ಇದು ರಿಸ್ಕ್ಸ್. ಅಷ್ಟು ಅರ್ಥ ಮಾಡ್ಕೊಂಡ್ರು ಅವರು ಪೇರೆಂಟ್ಸು. ಸೊ ಓಕೆ ಇವನು ಇರ್ರೆಸ್ಪಾನ್ಸಿಬಲ್ ಅಂತದ್ದು ಬಿಹೇವ್ ಮಾಡಲ್ಲ. ಆಮೇಲೆ ಮತ್ತೆ ಉಳಿದಿದ್ದು ಇಟ್ಸ್ ನಾಟ್ ಇನ್ ಆರ್ ಕಂಟ್ರೋಲ್. ನಾವು ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಆಗ್ಬೋದು ಅನ್ನೋದು ರಿಯಾಲಿಟಿ ಅರ್ಥ ಮಾಡಿಕೊಂಡ್ರು. ಸೊ ಐ ಥಿಂಕ್ ಅದ್ರ ನಂತರ ದೇ ಬೀನ್ ವೆರಿ ಸಪೋರ್ಟಿವ್. ಈಗ ನಾವು ಹೋದಾಗ ಟೆನ್ಷನ್ ಆಗುತ್ತೆ, ಹಾಗೇ ಆಗುತ್ತೆ 100%. ಅದಂತೂ ದೇ ಆರ್ ನಾಟ್ ರಿಲ್ಯಾಕ್ಸ್ಡ್ ಫಾರ್ ಶ್ಯೂರ್. ಹೋದಾಗ ನಾವು 100% ಜಾಸ್ತಿ ಕೂತಿರ್ತಾರೆ. ಇವಾಗ ವೈಫ್ ಆದರೂ ಅಷ್ಟೇ, ವೈಫ್ ಆದರೆ ಶಿ ನ್ಯೂ ವಾಟ್ ಇಟ್ ಇಸ್. ಸೊ ದಟ್ಸ್ ವೈ ಐ ಸೆಡ್ ಇಟ್ಸ್ ಅನ್ ಆಪ್ಷನ್ ದಟ್ ಶಿ ಹ್ಯಾಡ್. ಮದುವೆಯಾಗ ಮುಂಚೆನೇ ಈ ಥರ ನಂದು ಇದು ಯು ಕ್ಯಾನ್ ಬಿ ಪಾರ್ಟ್ ಆಫ್ ಇಟ್ ಅಂತ ಹೇಳುವ ಕಾನ್ವರ್ಸೇಷನ್ಸ್ ಎಲ್ಲ ಇದು ಯೂಶಲಿ ಲೈಕ್ ಶಿ ಈಸ್ ಆಲ್ಸೋ ಎಂಥ್ಯೂಸ್. ಇವತ್ತು ಶಿ ಈಸ್ ಮೈ ಬಿಗ್ಗೆಸ್ಟ್ ಸಪೋರ್ಟ್. ನಾನೀಗ ಶಿ ಕೀಪ್ ಸೇಯಿಂಗ್ ನಿಂದು ರೌಂಡ್ ದ ವರ್ಲ್ಡ್ ಟ್ರಿಪ್ ಇನ್ನೂ ಹಾಗೆ ನಿಂತ್ಕೊಂಡಿದೆ. ವೆನ್ ಆರ್ ಯು ಗೋಯಿಂಗ್ ಟು ಕಂಪ್ಲೀಟ್ ದಿಸ್ ರೌಂಡ್ ದ ವರ್ಲ್ಡ್ ಟ್ರಿಪ್ ದಟ್ ಯು ಹ್ಯಾವ್ ಸಪೋಸ್ ಟು ಫಿನಿಶ್ ಆಫ್? ಅಮೆರಿಕಾಸ್ ಮಾಡಲೇಬೇಕು. ಫಿಸಿಕಲಿ ಫಿಟ್ ಇದ್ದಾಗಲೇ ಯು ಹ್ಯಾವ್ ಟು ಡೂ ದ ಡಿಫಿಕಲ್ಟ್ ಬಿಟ್ಸ್. ಈಗ ಆಫ್ರಿಕಾ, ಸೌತ್ ಅಮೆರಿಕಾ ಎಲ್ಲ ಫಿಸಿಕಲಿ ಚಾಲೆಂಜಿಂಗ್ ಟ್ರಿಪ್ಸ್ ಅದೆಲ್ಲ. ಸೊ ಅದೆಲ್ಲ ನಾವು ಏಜ್ ಆದ ನಂತರ ಮಾಡ್ತೀನಿ ಅಂದರೆ ಮಾಡೋಕ್ಕಾಗಲ್ಲ. ಅದೆಲ್ಲ ಯಂಗ್ಸ್ಟರ್ಸ್ ಇದ್ದಾಗಲೇ ಮಾಡೋದು ಈಸಿಯರ್. ಯಾಕಂದರೆ ಈಗ ನಮಗೆಲ್ಲ ಲೈಕ್ ಐ ಸೈಡ್ ವೆಜಿಟೇರಿಯನ್ಸ್ ಇದ್ದವರಿಗೆ ಫುಡ್ ಸಿಗಲ್ಲ. ಸೊ 3 ದಿನ ಅತಿ ಬೇಸಿಕ್ ಫುಡ್ ತಿಂದ್ಕೊಂಡು ಬದುಕುವ ಕೆಪಾಸಿಟಿ ಏಜ್ ಆದ ನಂತರ ಆಗ್ಲಿಕ್ಕೆ ಆಗಲ್ಲ. ಆಮೇಲೆ ಏನೇನೋ ಇಶ್ಯೂಸ್ ಬಂದಿರುತ್ತೆ. ಸೊ ಅದಕ್ಕೆಲ್ಲ ಇವಾಗಲೇ ಹೇಳ್ತಾ ಇರ್ತಾರೆ, ಈ ವರ್ಷನೇ ಹೋಗು, ನೆಕ್ಸ್ಟ್ ಇಯರ್ ಇವಾಗಲೇ ಪ್ಲಾನ್ ಮಾಡಿ ಏನು ಮಾಡ್ತಿದ್ದೆ. ಸೊ ದಟ್ ಫ್ಯಾಮಿಲಿ ಸಪೋರ್ಟ್ ಇಸ್ ಆಲ್ವೇಸ್ ದೇರ್. ವಂಡರ್ಫುಲ್. ಸೊ ನಿಮ್ಮ ಕೆಲಸ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಮುಂಚೆ ಎಲ್ಲ ಹೆಂಗೆ ವರ್ಷದಲ್ಲಿ ಬೇರೆ ಯಾವುದಕ್ಕೂ ರಜಾ ಹಾಕದೆ ವರ್ಷದಲ್ಲಿ 1 ತಿಂಗಳು ಎಲ್ಲ ರಜಾ ಕೂಡ ಹಾಕಿ ಒಂದು ವರ್ಷಕ್ಕೆ ನಮ್ಮ ಮ್ಯಾನೇಜರ್ಸ್ ಹತ್ರ ಇದು ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ನಾನು ವರ್ಷಕ್ಕೆ 1 ತಿಂಗಳು ರಜಾ ಹಾಕ್ತೀನಿ. ಆ 1 ತಿಂಗಳು ನೀವು ತೊಂದರೆ ಕೊಡಬಾರ್ದು ಅಂತ. ಈ ದಸರಾ ದೀಪಾವಳಿ ಟೈಮಲ್ಲಿ ಯೂಶ್ವಲಿ ಪಬ್ಲಿಕ್ ಹಾಲಿಡೇಸು ಇರುತ್ತೆ. ಆ ಟೈಮಲ್ಲಿ ಸೇರಿಸ್ಕೊಂಡು ರಜೆ ಹಾಕಿ ಆ ಟೈಮಲ್ಲಿ ಟ್ರಿಪ್ ಮಾಡ್ತಿದ್ದೆ. ಈಗ ಸೀನಿಯರ್ ರೋಲ್ಸಿಗೆ ಬಂದ ಹಾಗೆ ಕಷ್ಟ ಆಗ್ತಾ ಇರುತ್ತೆ. ಈಗ 10 ದಿನ ರಜೆ ಹಾಕಿದ್ರೆ ವರ್ಕ್ ಲೋಡ್ ತುಂಬ ಆಗೋಗ್ಬಿಡುತ್ತೆ ಈಗ ಜಾಬಲ್ಲಿ ಮೇಲೆ ಹೋದಾಗೆ. ಆದರೂ ಇವಾಗಲೂ ವರ್ಷದಲ್ಲಿ ಒಂದು 15 ದಿನ ಮಿನಿಮಮ್ ಒಂದು ಬ್ಲಾಕ್ ಮಾಡಿ ಆ ಥರ ರಜೆ ಹಾಕಿ ಬೇರೆಲ್ಲ ಬ್ಯಾಲೆನ್ಸ್ ರಜೆಸ್ ಎಲ್ಲ ಕಲೆಕ್ಟ್ ಮಾಡಿ ಲೀಸ್ಟ್ ಬಿಸ್ನೆಸ್ ಇಂಪ್ಯಾಕ್ಟ್ ಯಾವಾಗಾಗಿರುತ್ತೆ ಆ ಟೈಮಲ್ಲಿ ಪ್ಲಾನ್ ಮಾಡಿಕೊಂಡು ಹೋಗೋದು. ಇನ್ನು ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ? ಇನ್ನು ತುಂಬ ಜನರಿಗೆ ಕನ್ಸ್ಟೇನ್ಸ್ ಅಲ್ಲಿ ಅದು ಒಂದು ಬಂದ್ಬಿಡುತ್ತೆ. ಹೌದು, ಹೆಂಗೆ ದುಡ್ಡು ಹೆಂಗೆ ಅರೇಂಜ್ ಮಾಡೋದು, ಇಷ್ಟಕ್ಕೆಲ್ಲ ಖರ್ಚು ಹೆಂಗೆ ಅನ್ನೋದು ಬರುತ್ತೆ. ಖಂಡಿತ ದುಡ್ಡು ಇಸ್ ಅ ಮೋಸ್ಟ್ ಕ್ರಿಟಿಕಲ್ ಫ್ಯಾಕ್ಟರ್. ಈಗ ಅದೇ ಹೇಳಿದಾಗೆ ಜನ ಈಗ ಇಟ್ಸ್ ವೆರಿ ಫ್ಲವರಿ ಫಾರ್ ಸಂಬಡಿ ಎಲ್ಸ್ ಅಂತ ಹೇಳಿದಾಗ, ಈಗ ಅರ್ಲಿ ಡೇಸ್ ಫೈನಾನ್ಷಿಯಲಿ ಟೈಟ್ ಇದ್ದಾಗ ಈಗ ನನ್ನ ವೆರಿ ಕ್ಲೋಸ್ ಸರ್ಕಲ್ ವಿಲ್ ನೋ ಐ ಡೋಂಟ್ ಹ್ಯಾವ್ ಅ ಸೋಷಿಯಲ್ ಸರ್ಕಲ್ ಅಂತ. ಪಬ್ಲಿಕ್ ಸರ್ಕಲ್ ಇಲ್ಲ. ಇಲ್ಲಿದ್ದಾಗ ಆಚೆ ಹೋಗಲ್ಲ, ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡಲ್ಲ. ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸಿನಿಮಾ ಪಾರ್ಟಿ ಅಂತ ಹೋಗ್ತಾ ಇದ್ರೆ ಇಲ್ಲ, ನಾನು ಆಚೆ ಎಲ್ಲರೂ ಒಂದು ಕಾಫಿ ಮೀಟ್ ಆಗಿ ವಿ ವಿಲ್ ಗೋ ಬ್ಯಾಕ್ ಅಂತ. ಅರ್ಲಿಯರ್ ಡೇಸ್ ಹಾಗೆ ಮಾಡ್ತಿದ್ದು. ಯಾವುದೇ ಆಲ್ಟರ್ನೇಟಿವ್ ಖರ್ಚು ಮಾಡದೆ ಕೀಪ್ ಸೇವಿಂಗ್ ಫಾರ್ ವಾಟ್ ಯು ವಾಂಟ್ ಟು ಡೂ. ಆ ಥರ ಮಾಡಿದ್ರೆ ಮಾತ್ರ ಪಾಸಿಬಿಲಿಟಿ. ನನಗೆ ಇದು ಬೇಕು ಅದು ಬೇಕು ಅಂದರೆ ಆಗೋದಿಲ್ಲ. ನಾವು ಅನ್ಲಿಮಿಟೆಡ್ ರಿಸೋರ್ಸಸ್ ಇದ್ದವರಿಗೆ ಪಾಸಿಬಿಲಿಟಿ ಆಗುತ್ತೆ. ವೆನ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಲೈಫ್. ಅದು ಬ್ಯಾಲೆನ್ಸ್ ಮಾಡ್ಕೋಬೇಕು. ಯಾವ್ದಾದ್ರು ಒಂದು ಸ್ಯಾಕ್ರಿಫೈಸ್ ಬೇಕೇ ಬೇಕು. ಆ ಸ್ಯಾಕ್ರಿಫೈಸ್ ಯಾವುದು ನಿಮಗೆ ಅಂತ ಹೇಳೋದು ಇಟ್ಸ್ ಪರ್ಸನಲ್ ಚಾಯ್ಸ್. ಇಫ್ ಯು ಆರ್ ಸೋ ಮೋಟಿವೇಟೆಡ್ ಇನಫ್ ಟು ಡೂ ಯು ವಿಲ್ ಎಂಡ್ ಅಪ್ ಸ್ಯಾಕ್ರಿಫೈಸಿಂಗ್ ಎವ್ರಿಥಿಂಗ್ ಎಲ್ಸ್. ಈಗ ಪೆಟ್ರೋಲಿಗೆ ಅಂದರೆ ಇದೆಲ್ಲ ಅರ್ಲಿಯರ್ ಡೇಸ್ ಐ ಹ್ಯಾವ್ ಇನ್ಸ್ಟೆನ್ಸಸ್ ವೇರ್ ನಮಗೆ ವಾಪಸ್ ಪೆಟ್ರೋಲಿಗೆ ಇವತ್ತು ಖರ್ಚಿಗಾದ್ರೆ ಇವತ್ತು ಊಟ ಬಿಡೋದು ಅಂತ ಆ ಥರ ಕ್ಯಾಲ್ಕುಲೇಟಿವ್. ಎಲ್ಲೊಟ್ರು ಈಗ ಹಿಮಾಚಲಲ್ಲಿ ಹೋದಾಗ ಏನೋ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೀರಿಯನ್ಸ್. ನಂದೇನೋ ಒಂದು ಗಾಡಿ ಖರ್ಚು ಬಂತು. ಸೊ ನನ್ನ ಬಜೆಟ್ ಈ ತಿಂಗಳು 20,000 ಅಂತ ಬಜೆಟ್ ಹಾಕ್ಕೊಂಡು ಸೇವ್ ಮಾಡಿಟ್ಟು ಹೋಗಿರುತ್ತೆ. ಏನೋ ಆದಾಗ ಏನೋ ಒಂದು ಬೈಕಲ್ಲಿ ಫೇಲಿಯರ್ ಬಂತು, ಒಂದು 3,000 ರೂಪಾಯಿ ಅದಕ್ಕೆ ಖರ್ಚಾಯಿತು. 3,000 ರೂಪಾಯಿ ಖರ್ಚಾದ್ರೆ ಆ 3,000 ಎಲ್ಲರೂ ಒಂದು
ಬ್ಯಾಲೆನ್ಸ್ ಮಾಡಬೇಕಲ್ಲ. ಆ ಬ್ಯಾಲೆನ್ಸಿಗೆ 3,000ಕ್ಕೆ ಒಂದು ಹೊತ್ತು ಊಟ ಕಡಿಮೆ, ಒಂದು ಫುಡ್ ಎಲ್ಲೋ ಒಂದು ಏನೋ ಲಕ್ಸುರಿಯನ್ನು ಬಿಟ್ಕೊಡೋದು, ಒಂದು ಯಾವುದೋ ಒಂದು ರೂಮು ಇವತ್ತು ಈ ಥರ ರೂಮಲ್ಲಿ ಉಳ್ಕೊಬಾರ್ದು, ಇನ್ನೊಂದು ಸ್ವಲ್ಪ ಕಡಿಮೆ ಬಜೆಟ್ ರೂಮಲ್ಲಿ ಮಾಡ್ಕೊಳೋದು, ಈ ಥರ ಎಲ್ಲ ಬ್ಯಾಲೆನ್ಸ್ ಔಟ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡೋದು. ಅಫ್ಕೋರ್ಸ್ ಇವತ್ತು ಲೈಕ್ ಐ ಸೆಡ್ ಜಾಬಲ್ಲಿ ಮೇಲೆ ಹೋದಾಗ ಫೈನಾನ್ಷಿಯಲ್ ಲಕ್ಸುರಿ ಬರುತ್ತೆ ಸ್ವಲ್ಪ ಮಟ್ಟಿಗೆ, ಅವಾಗ ಇಟ್ಸ್ ಈಸಿಯರ್ ಟು ಮೇಕ್ ಚಾಯ್ಸ್, ಬಟ್ ಯು ನಾಟ್ ಡೂಯಿಂಗ್ ದ ಸ್ಲೋ ಟ್ರಾವೆಲ್ ಲೈಕ್ ಯು ವಾಂಟೆಡ್ ಟು ಡೂ ಅಂತ. ಅದೇ ಈಗ ಈ ರೌಂಡ್ ದ ವರ್ಲ್ಡ್ ಮಾಡಬೇಕು ಅಂದರೆ ಫೈನಾನ್ಷಿಯಲ್ ಲಕ್ಸುರಿ ಬಿಡಬೇಕು. ಎಕ್ಸಾಕ್ಟ್ಲಿ ಹಾಗೆ ಅದು. ಸೊ ದಟ್ ಈಸ್ ದಿಲೀಪ್ ಕೃಷ್ಣ. ಸೂಪರ್, ನಂಗೆ ತುಂಬ ಖುಷಿ ಆಯಿತು. ಬಹುಶಃ ಭಾಳ ಜನರಿಗೆ ಇನ್ಸ್ಪಿರೇಷನ್ ಕೂಡ ಆಗುತ್ತೆ ಅಂತ ಅನ್ಕೋತೀನಿ ದಿಲೀಪ್, ನಿಮ್ಮ ಈ ಜರ್ನಿ. ಸೊ ವಾಟ್ ನೆಕ್ಸ್ಟ್? What next is hopefully I can get to the America trips. ಈಗ ಅದೇ ರೌಂಡ್ ದ ವರ್ಲ್ಡ್ ಅಲ್ಲಿ ಲೈಕ್ ಐ ಸೆಡ್ ಫಾರ್ ಈಸ್ಟ್ ಆಫ್ ರಷ್ಯಾ ಆಗಿದೆ, ಅಲ್ಲಿಂದ ಒನ್ ಹಾಪ್ ಇಸ್ ಅಮೆರಿಕಾ ವಿಚ್ ಇಸ್ ಜಸ್ಟ್ ಒನ್ ಅಲಾಸ್ಕಾಗೆ ಅಲ್ಲಿಂದ ಎಷ್ಟು 1 hour ಫ್ಲೈಟ್ ಅದು. ಅಲ್ಲಿಂದ ಮಾಡಿದ್ರೆ ಸೌತ್ ಅಮೆರಿಕಾ ಟಿಪ್ ತನಕ ಮಾಡಿ ಅಲ್ಲಿಂದ ಆಫ್ರಿಕಾ ನಾರ್ತ್ ಹೋದ್ರೆ ಒಂದು ಮಟ್ಟಿಗೆ ರೌಂಡ್ ದ ವರ್ಲ್ಡ್ ಆಗುತ್ತೆ. ಸೌತ್ ಅಮೆರಿಕಾಗೆ ಹೋಗಿ ಆಮೇಲೆ ಅಲ್ಲಿಂದ ಆಫ್ರಿಕಾ ಕೇಪ್ ಟೌನ್ಗೆ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಅಲ್ಲಿಂದ ರೈಡ್ ಅಪ್ ನಾರ್ತ್ ಹೋಗಿ ನಾರ್ತ್ ಕ್ಯಾಪ್ ಅಂತ ಯುರೋಪಿನ ನಾರ್ತರ್ನ್ ಮೋಸ್ಟ್ ಪಾಯಿಂಟ್ ಇದೆ. ಆ ನಾರ್ದರ್ನ್ ಮೋಸ್ಟ್ ಪಾಯಿಂಟ್ ಇಂದ ನೀವು ಲಂಡನಿಗೆ ಬಂದ್ರೆ ಯು ಹ್ಯಾವ್ ಕಂಪ್ಲೀಟೆಡ್ ದ ಫುಲ್ ವರ್ಲ್ಡ್. ಸೊ ಈ ಅಮೆರಿಕಾದಲ್ಲಿ ನ್ಯೂಯಾರ್ಕ್ ಇಲ್ಲಿದ್ರೆ ಲಂಡನ್ ಆ ಕಡೆ ಇದೆ, ಅಟ್ಲಾಂಟಿಕ್ ಓಷನ್ ಆ ಕಡೆ. ಅದ್ರದ್ದು ಆ ಕಡೆ ಸೈಡಿಗೆ ಬಂದ್ರೆ ಅಲಾಸ್ಕಾದ ಆ ಕಡೆ ಸೈಡು ಇಸ್ ಮಗದಾನ್ ವೇರ್ ಹ್ಯಾವ್ ಕಂಪ್ಲೀಟೆಡ್. ಅದು ಮಾಡಿದ್ರೆ ನಿಮ್ದು ಒಂದು ರೌಂಡ್ ದ ವರ್ಲ್ಡ್ ಕಂಪ್ಲೀಟ್ ಆಗೋಗ್ಬಿಡೋದು. ಸೊ ಆದಷ್ಟು ಬೇಗ ಆಗಲಿ, ತುಂಬ ಚೆನ್ನಾಗಾಗಲಿ. ಸೊ ಥ್ಯಾಂಕ್ಸ್ ದಿಲೀಪ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಡೆಫಿನೆಟ್ಲಿ ಹ್ಯಾಪಿ ಟು. ಸಾಕಷ್ಟು ವಿಚಾರಗಳ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ರವಿಶಂಕರ್ ಭಟ್ ಉದಯವಾಣಿ ಸಂಪಾದಕರು, ಅವ್ರ ಮೂಲಕ ಪರಿಚಯ ಆಗಿದೆ, ಯಾಕಂದ್ರೆ ಅವರ ರಿಲೇಟಿವ್, ಇವರು ಕಸಿನ್ ಬ್ರದರ್ ಅಲ್ವಾ? ಹೌದು, ನನ್ನ ಫಸ್ಟ್ ಕಸಿನ್. ಸೊ ಬ್ಲಡ್ಡಲ್ಲೇ ಇದೆ ಅನಿಸುತ್ತೆ ಒಂಥರ ಟ್ರಾವೆಲ್ ಮಾಡುವಂಥದ್ದು. ಸೊ ಮತ್ತೊಂದ್ಸಲ ಥ್ಯಾಂಕ್ಸ್ ನಿಮಗೆ, ಮತ್ತೊಂದ್ಸಲ ಸಿಗೋಣ ನಿಮ್ಮ ಟ್ರಾವೆಲ್ ಆದಮೇಲೆ. ಓಕೆ, ಶೋರ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಸಂಚಾರಿಯ ಕಾರ್ಯಕ್ರಮದಲ್ಲಿ ದಿಲೀಪ್ ಕೃಷ್ಣ ಭಟ್ ಅವರೊಂದಿಗಿನ ಮಾತುಕತೆ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನೋ ಪ್ರಶ್ನೆಗಳಿದ್ದರೆ ಅಥವಾ ಸಜೆಷನ್ಸ್ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ಮತ್ತು ಮಾಡ್ತಾರಿ ಸಂಚಾರ. ಥ್ಯಾಂಕ್ ಯು. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿರಿ ನೇಚರ್ ರೂಸ್ಟ್.